dear students, I'm your Dhananjay sir. All of you welcome to our latest Navodaya Sainik YouTube channel. ಸ್ವಾಗತ ಒಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಕೊಡಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದ್ರೆ ಬಹಳ ಇಂಪಾರ್ಟೆಂಟ್. ಜಸ್ಟ್ ಒಂದು 4 ಇಂದ 5 ಮಿನಿಟ್ಸ್ ಇದೆ ಅಷ್ಟೇ ವಿಡಿಯೋ. ಬಟ್ ಏನಪ್ಪಾ ಅಂದ್ರೆ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋಸ್. ಯಾರಿಗೆ ಈ ವರ್ಷ 2024-2025ನೇ ಸಾಲಿನಲ್ಲಿ ಏನು ಓದ್ತಿದಿರಲ್ಲ, ಈ ವರ್ಷ ಯಾರ 5ನೇ ತರಗತಿ ಇದಿರಲ್ಲ, ಪ್ರತಿಯೊಬ್ಬರು ಸಹ ನಿಮ್ಮೆಲ್ಲರ ನೆಚ್ಚಿನ JNV ಜವಾಹರಲಾಲ್ ನವೋದಯ ವಿದ್ಯಾಲಯ ಸಮಿತಿಯ ವತಿಯಿಂದ ನವೋದಯ 6ನೇ ತರಗತಿ ಅರ್ಜಿಯನ್ನು ಆಹ್ವಾನಿಸಲಾಗುತ್ತದೆ. ಯಾವಾಗ ಸರ್? ಇದೇ ಮಂತ್ ಜುಲೈ ಅಥವಾ ಆಗಸ್ಟ್ ಫಸ್ಟ್ ವೀಕ್, ಜುಲೈ ಲಾಸ್ಟ್ ವೀಕ್ ಒಳಗೆ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಒಳಗೆ ನವೋದಯ ಅಪ್ಲಿಕೇಶನ್ ನ ಕಾಲ್ಫರ್ ಆಗತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಸರ್? ಮಾಡ್ಬೇಕಾಗಿರೋದು ಒಂದೇ ಒಂದು, ಅಪ್ಲಿಕೇಶನ್ ಬಿಟ್ಟ ಮೇಲೆ ಅಪ್ಲಿಕೇಶನ್ ಹಾಕಕ್ಕಂತ ಹೋಗ್ತೀರಾ, ಅಲ್ಲಿ ಹೋಗಿ ಕೇಳ್ತೀರಾ, ಕ್ಯಾಸ್ಟ್ ಇನ್ಕಮ್ ತೋರಿಸ್ತೀರಾ, ಸರ್ ಡೇಟ್ ವ್ಯಾಲಿಡಿಟಿ ಆಗಿದೆ, ಆಧಾರ್ ಕಾರ್ಡ್ ತೋರಿಸ್ತೀರಾ, ಅದ್ರಲ್ಲಿ ಏನೋ ಮಿಸ್ಟೇಕ್ ಆಗಿದೆ, ಏನೇನೋ ದಾಖಲಾತಿಗಳು ಬೇಕಾಗತ್ತೆ, ಅವು ನಿಮ್ಮ ಹತ್ರ ಇರೋದೇ ಇಲ್ಲ. ಅವಾಗ ಮಾಡ್ಸಕ್ ಹೋಗ್ತೀರಾ, ಅವು ಮಾಡ್ಸಕ್ ಅಲ್ಲಿ ಇಲ್ಲಿ ಕೊಡ್ತೀರಾ, ಅವಾಗ ಏನಾಗುತ್ತೆ, ಟೈಮ್ ಆಗ್ಬಿಡತ್ತೆ. ನೀವು ಮಾಡ್ಸ್ಕೊಂಡ್ ಬರುವಷ್ಟರಲ್ಲಿ ಅಪ್ಲಿಕೇಶನ್ ಹಾಕೋ ಟೈಮೇ ಮುಗಿದು. ಹಾಗಾಗಿ ಸಿಗುವಂತ ಅವಕಾಶ ಯಾವ ಮಕ್ಕಳಿಗೂ ವಂಚಿತರಾಗಬಾರ್ದು. ಯಾವ ಮಕ್ಕಳು ಎಕ್ಸಾಮ್ ಬರೆಯೋದನ್ನ ಮಿಸ್ ಮಾಡ್ಕೋಬಾರ್ದು. ಸೆಲೆಕ್ಷನ್ ಆಗ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ 5ನೇ ಕ್ಲಾಸ್ ಇರ್ಬೇಕಾದ್ರೆ 5ನೇ ಕ್ಲಾಸ್ ಈ ವರ್ಷ ಯಾವ್ಯಾವ ಮಕ್ಕಳು ಓದ್ತಿದ್ದಾರೆ ಆ ಎಲ್ಲಾ ಮಕ್ಕಳು ನವೋದಯ ಅಪ್ಲಿಕೇಶನ್ ನ ಹಾಕಿ ಎಕ್ಸಾಮ್ ಬರಿ. ನೀವು ಸೆಲೆಕ್ಷನ್ ಆಗ್ತೀರಾ ಬಿಡ್ತೀರಾ ಸೆಕೆಂಡ್ರಿ, ಅದ್ರ ಬಗ್ಗೆ ಇನ್ನೊಂದ್ಸಲ ನಾನು ಮಾತಾಡ್ತೀನಿ. ಹೇಗೆ ಓದೋದು, ಹೇಗೆ ಅದನ್ನ ನಾವು ಸೆಲೆಕ್ಟ್ ಆಗೋದ್ರ ಬಗ್ಗೆ ನಾನು ಇನ್ನೊಂದ್ಸಲ ಹೇಳ್ತೀನಿ. ಬಟ್ ಈಗ ಅಪ್ಲಿಕೇಶನ್ ಹಾಕೋಕೆ ಮೊದಲು ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಕ್ಸಾಮ್ ಬರೀಬೇಕಂದ್ರೆ ನಾವು ಅಪ್ಲಿಕೇಶನ್ ಹಾಕಿರ್ಬೇಕು. ಹಾಗಾದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನ್ ದಾಖಲೆಗಳು ಬೇಕು ಸರ್ ನಮ್ಮ ಹತ್ರ? ಅಪ್ಲಿಕೇಶನ್ ಬಿಟ್ಮೇಲೆ ನೀವು ಹೋಗಿ ದಾಖಲೆಗಳು ಮಾಡಕ್ ಕೊಟ್ರೆ ತಿಂಗಳಾನ್ಗಟ್ಟಲೆ ಟೈಮ್ ಆಗ್ಬಿಡುತ್ತೆ, ಅವಾಗ ಅಪ್ಲಿಕೇಶನ್ ಕ್ಲೋಸ್ ಆಗ್ಬಿಡುತ್ತೆ. ಅದಕ್ಕಿಂತ ಮುಂಚೆ ನಾವು ರೆಡಿ ಮಾಡಿ ಇಟ್ಕೋಬೇಕು. ನಮ್ಮ ಮಕ್ಕಳ ಅಪ್ಲಿಕೇಶನ್ ಹಾಕೋದಕ್ಕೋಸ್ಕರ ಏನೇನ್ ಬೇಕಪ್ಪ ಅಂದ್ರೆ ಬನ್ನಿ. ಫಸ್ಟ್ ಆಧಾರ್ ಕಾರ್ಡ್. ಸರ್ ಆಧಾರ್ ಕಾರ್ಡ್ ಮಾಡ್ತಿರ್ತೀವಿ, ಆದ್ರೆ ಅದರಲ್ಲಿ ಹೆಸರು ಇರುತ್ತೆ, ಹೆಸರು ಮುಂದಿರೋ ಇನ್ಸಿಲ್ ಇರಲ್ಲ. ಶಾಲಾ ದಾಖಲೆಯಲ್ಲಿ ಹೆಸರಿರುತ್ತೆ, ಅದ್ರ ಜೊತೆಗೆ ಇನ್ಸಿಲ್ ಇರುತ್ತೆ, ಆಧಾರ್ ಕಾರ್ಡ್ ಅಲ್ಲಿ ಅದಿರಲ್ಲ. ಇಲ್ಲ ಆಧಾರ್ ಕಾರ್ಡ್ ಅಲ್ಲಿ ಏನಾಗಿರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ. ಶಾಲಾ ದಾಖಲಾತಿಯಲ್ಲಿ ಯಾವ ತರ ಇರುತ್ತೋ ಮಗು ಹೆಸರು, TC ಯಲ್ಲಿ ಶಾಲಾ ದಾಖಲೆಯಲ್ಲಿ ಯಾವ ತರ ಹೆಸರು ಇರುತ್ತೋ ಹಾಗೆ ಸಹ ಆಧಾರ್ ಕಾರ್ಡ್ ನಲ್ಲೂ ಇರಬೇಕು. ಆಧಾರ್ ಕಾರ್ಡ್ ಯಾರು ಇರಬೇಕು ಸರ್? ಸೆಲೆಕ್ಷನ್ ಆದ್ಮೇಲೆ ತಂದೆ ತಾಯಿದು ಬೇಕು, ಆದ್ರೆ ಎಕ್ಸಾಮ್ ಬರೆಯೋದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಮಗುವಿನ ಆಧಾರ್ ಕಾರ್ಡ್, ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಸ್ಟೂಡೆಂಟಿನ ಆಧಾರ್ ಕಾರ್ಡ್ ಇರಬೇಕು. ಓಕೆ ಕ್ಲಿಯರ್? ಫಸ್ಟ್ ಒನ್ ಪಾಯಿಂಟ್ ಆಧಾರ್ ಕಾರ್ಡ್. ಯಾವುದು? ಸ್ಟೂಡೆಂಟಿನ ಆಧಾರ್ ಕಾರ್ಡ್. ಆಸ್ ಇಟ್ ಈಸ್ ಶಾಲಾ ದಾಖಲಾತಿಯಲ್ಲಿ ಹೇಗಿರುತ್ತೋ ಹೆಸರು, ಸ್ಪೆಲ್ಲಿಂಗ್ ಕೂಡ, ಮತ್ತೆ ಮುಂದ್ಗಡೆ ಇರುವ ಇನ್ಸಿಲ್ ಕೂಡ. ಓಕೆನಾ? ಫಾರ್ ಎಕ್ಸಾಂಪಲ್ ಭಾಗ್ಯ VH ಅಂತ ಇದ್ರೆ ನೀವು ಕೂಡ ಅದರಲ್ಲೂ ಕೂಡ ಯಾವ್ದ್ರಲ್ಲಿ ಶಾಲಾ ದಾಖಲಾತಿಯಲ್ಲಿ VH ಅಂತ ಇದ್ರೆ ಇಲ್ಲೂ ಸಹ ಸೇಮ್ ಇದೆಯಾ ಆಧಾರ್ ಕಾರ್ಡ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಬಹುಮುಖ್ಯವಾದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರೆ ಮಗುವಿನ ಆಧಾರ್ ಕಾರ್ಡ್. ಮಗುವಿನ ಆಧಾರ್ ಕಾರ್ಡ್ ನಲ್ಲಿ ಏನಿರುತ್ತಲ್ಲ ಮೊಬೈಲ್ ನಂಬರ್, ಆ ಮೊಬೈಲ್ ನಂಬರ್ ಚಾಲ್ತಿಯಲ್ಲಿ ಇರಬೇಕು. ಈಗ ತಂದೆ ತಾಯಿಗಳು ಅದನ್ನು ಯೂಸ್ ಮಾಡ್ತಿದ್ದೀರಾ ಇಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ಸಾಕು, ಆ ಮಗುವಿನ ಎಲ್ಲ ಡೀಟೇಲ್ ಆಟೋಮೆಟಿಕ್ ಯಾವ್ದನ್ನು ತುಂಬಿಕೊಳ್ಳುತ್ತೆ, ಅಪ್ಲಿಕೇಶನ್ ಅಲ್ಲಿ ಅದೇ ಫಿಲ್ ಆಗುತ್ತೆ. ಆವಾಗ ಅದು ಫಿಲ್ ಆಗ್ಬೇಕಂದ್ರೆ OTP ಹೋಗುತ್ತೆ. ಯಾರಿಗೆ? ಈ ಯಾವ ಆಧಾರ್ ಕಾರ್ಡ್ ಇರುತ್ತಲ್ಲ, ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಇದೆಯಲ್ವಾ, ಈ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ಅಕಸ್ಮಾತ್ ಆ ನಂಬರೇ ಆಕ್ಟಿವ್ ಇಲ್ಲ ಅಂದ್ರೆ ನಾವು ಅಪ್ಲಿಕೇಶನ್ ಹಾಕೋದು ಬಹಳ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈ ಅಪ್ಲಿಕೇಶನ್ ಯಾವ ಮಗುವಿನ ಆಧಾರ್ ಕಾರ್ಡ್ ಅಲ್ಲಿರೋ ಮೊಬೈಲ್ ನಂಬರ್ ನ ಸಹ ಇಂಪಾರ್ಟೆಂಟ್, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದು ಅಕಸ್ಮಾತ್ ಆ ನಂಬರ್ ನಾವು ಈಗ ಯೂಸ್ ಮಾಡ್ತಿಲ್ಲ, ಆ ನಂಬರ್ ಕಳೆದೋಗಿದೆ ಸರ್, ಅದಿಲ್ಲ ಸರ್ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಆಧಾರ್ ನೋಂದಣಿ ಕೇಂದ್ರ ಏನಿರ್ತವೆ, ಅದು ಎಲ್ಲೆಲ್ಲ ಆಧಾರ್ ಕಾರ್ಡ್ ನ ಮಾಡ್ತಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಅದನ್ನೊಂದು ಚೇಂಜ್ ಮಾಡಿಸ್ರಿ. 2-3 ದಿನದಲ್ಲಿ ಚೇಂಜ್ ಆಗುತ್ತೆ. 1 ವಾರ ಆಗಲಿ ತೊಂದರೆ ಇಲ್ಲ, ಟೈಮ್ ಇದೆ ಅಲ್ವಾ, ಈಗ ಬೇಗ ಹೋಗಿ ಅದನ್ನು ಸರಿ ಮಾಡಿಸ್ಕೊಳ್ಳಿ. 2ನೇ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಅಪ್ಪ ಇದು. ಯಾಕಂದ್ರೆ ಅಕಸ್ಮಾತ್ ನಿಮ್ಮೂರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತಿಲ್ಲ ಅಂದ್ರೂ ಕೂಡ ಯಾರೋ ಒಬ್ರು ಅಪ್ಲಿಕೇಶನ್ ಹಾಕೋರಿಗೆ ಹೆಲ್ಪ್ ಆಗುತ್ತೆ. ಗೊತ್ತಿದ್ರೆ ಆದಷ್ಟು ಶೇರ್ ಮಾಡಿ ಗ್ರೂಪ್ ಅಲ್ಲಿ. ಆದಷ್ಟು ಶೇರ್ ಮಾಡಿದ್ರೆ ಎಷ್ಟೋ ಯಾವ್ದೋ ಒಂದು ಮಗು ಹೆಲ್ಪ್ ಆದ್ರೆ ಸಾಕು, ನೀವು ಶೇರ್ ಮಾಡಬೇಕು. ಒಂದು ಮಗು ಹೆಲ್ಪ್ ಆದ್ರೆ ಸಾಕು, ಬಹಳ ಅನುಕೂಲ ಆಗುತ್ತಲ್ವಾ? ಓಕೆ ನೆಕ್ಸ್ಟ್ ಬನ್ನಿ. 2ನೇದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ವೆರಿ ಇಂಪಾರ್ಟೆಂಟ್.
ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೆಲವರು ಏನಾಗಿರುತ್ತೆ ಮಾಡಿಸಿರಲ್ಲ, ದಯವಿಟ್ಟು ಮಾಡಕ್ ಕೊಡಿ. ಅದು ಮಿನಿಮಮ್ ವರ್ಕಿಂಗ್ 21 ಡೇಸ್ ನ ತಗೊಳುತ್ತೆ. ಯಾವುದು ಕ್ಯಾಸ್ಟ್ ಅಂಡ್ ಇನ್ಕಮ್. ಅಪ್ಲಿಕೇಶನ್ ಬಿಟ್ಟ ಮೇಲೆ ಇವೆಲ್ಲ ಮಾಡ್ಸಕ್ಕಾಗಲ್ಲ. ಯಾರು ಮಾಡ್ಸಿದೀರಾ ನೋ ಪ್ರಾಬ್ಲಮ್, ಮಾಡ್ಸಿಲ್ವಾ ದಯವಿಟ್ಟು ಮಾಡ್ಸಕ್ಕೊಳ್ರಿ. ನಿಮ್ದು ಯಾವುದೇ ಕ್ಯಾಸ್ಟ್ ಇರಲಿ ಮೊದಲು ಕ್ಯಾಸ್ಟ್ ಮತ್ತೆ ಇನ್ಕಮ್ ನ ರೆಡಿ ಮಾಡಿಸ್ಕೊಳ್ಳಿ. ಓಕೆನಾ? ವೆರಿ ಇಂಪಾರ್ಟೆಂಟ್. ಕೆಲವೊಂದು ಮಾಡಿಸಿಟ್ಟಿರ್ತಾರೆ, ಅದ್ರದ್ದು ವ್ಯಾಲಿಡಿಟಿ ಮುಗ್ದಿರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ಹೊಸದಾಗಿ ಮಾಡಿಸ್ಬಿಡ್ರಿ. ಯಾಕಂದ್ರೆ 5ನೇ ಕ್ಲಾಸ್ ಆದ್ಮೇಲೆ 6ನೇ ಕ್ಲಾಸಿಗೆ ನೀವು ಬೇರೆ ಬೇರೆ ಶಾಲೆಗೆ ಸೇರಿಸೋದು ಇರ್ತೀರಾ. ನವೋದಯಕ್ಕೆ ಅಂತಲ್ಲ, ಯಾವುದೇ ಎಕ್ಸಾಮ್ ಕೂಡ ಬೇಕಾಗುತ್ತೆ, ಯಾವುದಕ್ಕೂ ಸ್ಕಾಲರ್ಶಿಪ್ ಹಾಕ್ಬೇಕಂದ್ರೂ ಕೂಡ ಬೇಕಾಗುತ್ತೆ. ಅದೊಂದ್ಸಲ ಚೆಕ್ ಮಾಡಿ. ಇಲ್ಲ ಅಂದ್ರೆ ದಯವಿಟ್ಟು ಮಾಡಕೊಳ್ರಿ. ಎಲ್ಲಿ ನಿಮ್ಮ ಊರಿನ ನಾಡ ಕಚೇರಿ ಅಥವಾ ತಾಲೂಕು ಆಫೀಸ್ಗಳಲ್ಲಿ ಮಾಡ್ತಿರ್ತಾರೆ, ವಿಚಾರಿಸಿಕೊಳ್ಳಿ. ನೆಕ್ಸ್ಟ್ 3ನೇದು ಸರ್, ನಿವಾಸಿ ಪ್ರಮಾಣ ಪತ್ರ. ನಿವಾಸಿ ಧೃವೀಕರಣ ಪತ್ರ ಇಂಪಾರ್ಟೆಂಟ್. ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಅಂತ ಕರಿತೀವಿ ನಾವು. ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಯಾಕಪ್ಪ ಬೇಕು ಅಂದ್ರೆ, ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಾವು ನವೋದಯಕ್ಕೆ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ದಯವಿಟ್ಟು ಮಾಡಿಸ್ರಿ, ವೆರಿ ಇಂಪಾರ್ಟೆಂಟ್. ಈ 3 ಸಹ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸರ್ಟಿಫಿಕೇಟ್ಗಳು. ಈ 3 ಇರಲೇಬೇಕು. ಇಷ್ಟಿದ್ರೆ ಸಾಕು. ಫೋಟೋ ಇನ್ನೇನು ಮಗು ಇರುತ್ತೆ, ಯಾವಾಗ ಬೇಕಾದ್ರೂ ಫೋಟೋ ಹೊಡ್ಕೋಬಹುದು ಅಲ್ವಾ? ಸ್ಟುಡಿಯೋಗೆ ತಗೊಂಡು ಹೋಗ್ಬೋದು, ಮೊಬೈಲ್ ಅಲ್ಲಿ ನೋಡ್ಕೊಂಡು ಹೋಗಿ ಸ್ಟುಡಿಯೋ ಕೊಟ್ರೆ ತಕ್ಕೊಟ್ಬಿಡ್ತಾರೆ. ಇಲ್ಲ ಸ್ಟುಡಿಯೋದಲ್ಲೇ ತೊಂದರೆ ಇಲ್ಲ, 5 ನಿಮಿಷಕ್ಕೆ ಫೋಟೋ ಕೊಡ್ತಾರೆ. ಹಾಗಾಗಿ ಇದು ಸಹ ನಮಗೆ ಪ್ರಾಬ್ಲಮ್ ಇಲ್ಲ. 5ನೇ ಪಾಯಿಂಟ್, ನವೋದಯ ಅರ್ಜಿ. ಸರ್ ಇದೆಲ್ಲ ಸಿಗುತ್ತೆ ಸರ್? ಇದು ಅಪ್ಲಿಕೇಶನ್ ಬಿಡ್ತಾರಲ್ವಾ, ಈ ಜುಲೈ ಲಾಸ್ಟ್ ವೀಕ್ ಒಳಗೆ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಒಳಗೆ ಈ ಸರಿ ಬಿಡುವ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಬಿಟ್ಟ ತಕ್ಷಣ ನಾವು ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಸರ್ ನಮಗೆ ನವೋದಯ ಅರ್ಜಿ ಕೊಡ್ರಿ ಅಂದ್ರೆ ಕೊಡ್ತಾರೆ. ಅದನ್ನ ತಗೊಂಡೋಗಿ ನಾವೇ ಫಿಲ್ ಮಾಡ್ಬೇಕಾ? ಇಲ್ಲ, ಅದನ್ನ ತಗೊಂಡೋಗಿ ಶಾಲಾ ಮುಖ್ಯ ಶಿಕ್ಷಕರಿಗೆ ನೀವು ಕೊಟ್ರೆ ಅವರು ದಾಖಲಾತಿಯಲ್ಲಿ ಯಾವ ತರ ಇರುತ್ತೋ ಶಾಲಾ ದಾಖಲಾತಿಯಲ್ಲಿ ಆ ತರ ಅದನ್ನು ನೋಡಿ ಕ್ಲೀನ್ ಆಗಿ ಫಿಲ್ ಮಾಡ್ಕೊಡ್ತಾರೆ. ಅದ್ರ ಮೇಲೆ ಅವರು ಹೆಡ್ ಮಾಸ್ಟರ್ ಸೀಲು ಸಿಗ್ನೇಚರ್ ಮಾಡಿರ್ತಾರೆ. ಅದನ್ನ ತಗೊಂಡ್ಬಂದು ನೀವು ಕೊಟ್ರೆ ಇದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಯಾರು? ಸೈಬರ್ ಸೆಂಟರ್ ಅಲ್ಲಿ, ಕಂಪ್ಯೂಟರ್ ಅಂಗಡಿಗಳಲ್ಲಿ ಇದನ್ನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವ್ರು ಹಾಕೊಡ್ತಾರೆ. ಬಟ್ ಇದು ಫಾರ್ಮ್ ಎಲ್ಲಿ ಸಿಗುತ್ತೆ? ನಿಮ್ಮ ಊರಿನ ಅಥವಾ ಹತ್ತಿರದ ಕಂಪ್ಯೂಟರ್ ಅಥವಾ ಸೈಬರ್ ಸೆಂಟರ್ಗಳಿಗೆ ಹೋಗಿ ಅಪ್ಲಿಕೇಶನ್ ಫಾರ್ಮ್ ತಗೋಬಹುದು. ಯಾವಾಗ? ಅಪ್ಲಿಕೇಶನ್ ಬಿಟ್ಟ ಮೇಲೆ. ಅಪ್ಲಿಕೇಶನ್ ಬಿಟ್ಟ ತಕ್ಷಣನೇ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆ ವಿಡಿಯೋ ನಿಮಗೆ ಬೇಕು ಅಂದ್ರೆ, ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ಬೇಕು ಅಂದ್ರೆ ಮೊದಲು ನೀವೇನ್ ಮಾಡಿರ್ಬೇಕು? ಸಬ್ಸ್ಕ್ರೈಬ್ ನನ್ನ ಈ LKS ನವೋದಯ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಆಗ್ರಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ಎಲ್ಲ ಅಥವಾ ಆಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ಫ್ರೀ ಆಗಿ ನಿಮ್ಮ ಮೊಬೈಲ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಸರ್ ವಿಡಿಯೋನ ಹಾಕಿದ್ದಾರೆ ನೋಡ್ರಿ ಅಂತ ಅದು ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು? ಮೊದಲು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಅಲ್ಲೇ ಒಂದು ಇರುತ್ತಲ್ಲ ಒಂದು ಲೈಕ್. ಓಕೆ ಕಮಾನ್ ಬರ್ರಿ. ಹಾಗಾದ್ರೆ ನಿಮಗೆ ಗೊತ್ತಾಯ್ತಲ್ವಾ? ಈ 5 ದಾಖಲೆಗಳಿದ್ರೆ ಸಾಕು. ಏನೇನೋ ದಾಖಲಾತಿಗಳು ನಮಗೆ ಬೇಕಾಗಿಲ್ಲ. ಇವು ಇಷ್ಟಿದೆಯಾ ಚೆಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನ ಕ್ಲೀನ್ ಚೆಕ್ ಮಾಡ್ಕೊಳ್ಳಿ. ಟೈಮ್ ಹಿಡಿತವೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಸಿಲ್ವಾ ಮಾಡಿಸ್ಕೊಳ್ಳಿ. ನಿವಾಸಿ ಪ್ರಮಾಣ ಪತ್ರ ಮಾಡಿಸಿರಲ್ಲ ದಯವಿಟ್ಟು ಹೋಗಿ ಮಾಡ್ಸಕ್ ಹಾಕ್ರಿ. 8 ರಿಂದ 10 ದಿನ ಟೈಮ್ ಹಿಡಿಯುತ್ತೆ. ದಯವಿಟ್ಟು ಮಾಡಿಸಿ. ಈ ವರ್ಷ 5ನೇ ಕ್ಲಾಸ್ ಓದ್ತಿದ್ಯಾ ನಮಗೂ ಮಾಡಿಸಿ ಒಂದು ಅಪ್ಲಿಕೇಶನ್ ಹಾಕೋದ್ರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ರೆ ಒಂದು ಎಕ್ಸಾಮ್ ಬರುತ್ತೆ. ನಿಮ್ ಮಗು ಸೆಲೆಕ್ಷನ್ ಆಗತ್ತೋ ಬಿಡುತ್ತೋ ಸೆಕೆಂಡ್ರಿ, ಬರ್ಸಾಕೇನ್ ಪ್ರಾಬ್ಲಮ್? ನನ್ ಮಗ ನವೋದಯ ಎಕ್ಸಾಮ್ ಬರ್ತಿದ್ದೀನಿ, ನನ್ ನವೋದಯ ಎಕ್ಸಾಮ್ ಬರ್ತೀನಿ, ಅವನಿಗೂ ಖುಷಿ ಅನ್ಸುತ್ತೆ. ನಾನು ನವೋದಯ ಎಕ್ಸಾಮ್ ಬರೆಯಕ್ ಹೋಗ್ತಿದ್ದೀನಿ, ನವೋದಯ ಎಕ್ಸಾಮ್ ಬರ್ತಿದ್ದೆ ಅಲ್ವಾ? ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪ್ರತಿಯೊಬ್ರು ಕೂಡ ಬರ್ಸ್ರಿ, ತೊಂದರೆ ಇಲ್ಲ. ಸರ್ಕಾರದಿಂದ ನಡೆಯುವಂತ ಫ್ರೀ ಎಕ್ಸಾಮ್ ಇರುತ್ತೆ ಅಲ್ವಾ? ವರ್ಷಕ್ಕೇನ್ ಪ್ರಾಬ್ಲಮ್? ನಿಮ್ ಮಗುವಿನಲ್ಲಿ ಇದೆಯಾ ಟ್ಯಾಲೆಂಟ್? 100% ಸೆಲೆಕ್ಷನ್ ಆಗಿ ಹೋಗ್ಬಿಡ್ತಾರೆ. ಒಂದೊಂದು ಬೆಸ್ಟ್ ಎಜುಕೇಶನ್ ಸೆಕೆಂಡ್ CBSE ಎಜುಕೇಶನ್ ಸಿಗುತ್ತೆ ಅಲ್ವಾ? ಓಕೆ ಬರ್ರಿ. ಹಾಗಾದ್ರೆ ಇದು ಗೊತ್ತಾಯ್ತಲ್ವಾ ನಿಮಗೆ ಮಾಹಿತಿ? ಕ್ಲಿಯರ್? ಎನಿಬಡಿ ಡೌಟ್? ಹಾಗಾದ್ರೆ ಸರ್ JV ನವೋದಯ ಆಲ್ರೆಡಿ ಅರ್ಜಿ ಹಾಕಲು ಬೇಕಾಗುವ ದಾಖಲೆಗಳನ್ನು ನಾವು ರೆಡಿ ಮಾಡ್ಕೊಂತೀವಿ ಸರ್ ಇವತ್ತಿಂದ. ಎಸ್, ವೆರಿ ಗುಡ್, ರೆಡಿ ಮಾಡಿ ಆಯ್ತಾ? ಹಾಗಾದ್ರೆ ನಾವು ಅಂದ್ರೆ ನಮ್ಮ ಕೋಚಿಂಗ್ ಅಕಾಡೆಮಿಯಲ್ಲಿ ಅಂದ್ರೆ ಚನ್ನಗಿರಿ ಮತ್ತು ಹೊಳಲ್ಕೆರೆ, ದಾವಣಗೆರೆ ಡಿಸ್ಟ್ರಿಕ್ಟ್ ನ ಚನ್ನಗಿರಿಯಲ್ಲಿ ಇದೆ ಮತ್ತು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ನ ಹೊಳಲ್ಕೆರೆಯಲ್ಲಿ ಇನ್ನೊಂದು ಬ್ರಾಂಚ್ ಇದೆ. ಎರಡೂ ಕಡೆ ಸಹ ಏನ್ ಮಾಡ್ತಿದೀವಿ? ಕ್ಲಾಸಸ್ ಗಳು ನಡೀತಾ ಇದ್ದಾವೆ. ಜೊತೆಗೆ ವಿತ್ ರೆಸಿಡೆನ್ಷಿಯಲ್, ನಾನ್ ರೆಸಿಡೆನ್ಷಿಯಲ್ ಎರಡೂ ಇದೆ. ಹಾಸ್ಟೆಲ್ ವ್ಯವಸ್ಥೆ ಸಹ ಇದೆ. ಆದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಆನ್ಲೈನ್ ಕ್ಲಾಸಸ್ ನಡೀತಾ ಇದಾವೆ. ಆನ್ಲೈನ್ ಕ್ಲಾಸ್ ಕೂಡ ನಾನು ಮಾಡ್ತಿದ್ದೀನಿ. ಅದು ಯಾವಾಗ ಅಂದ್ರೆ ಬೆಳಿಗ್ಗೆ 5:30 6:30 ಎವ್ರಿ ಡೇ ಮಾರ್ನಿಂಗ್ 5:30 to 6:30 ಆನ್ಲೈನ್ ಕ್ಲಾಸ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೂ ಮಾಡ್ತಿದ್ದೀನಿ. ದಯವಿಟ್ಟು ಯಾರೆಲ್ಲ ಕೋಚಿಂಗ್ ಸೆಂಟರ್ಗೆ ಹೋಗಿ ಓದಕ್ ಆಗ್ತಿಲ್ಲ ಸರ್ ನಮ್ಗೆ
ಅಷ್ಟಕ್ಕೊಂದು ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಿ ನಮ್ ಕೈಯಲ್ಲಿ ಓದ್ಸಕ್ ಆಗ್ತಿಲ್ಲ ಅನ್ನೋರು ಜಸ್ಟ್ ಆನ್ಲೈನ್ ಕ್ಲಾಸಸ್ ಗೆ ಬನ್ನಿ. ಆನ್ಲೈನ್ ಕ್ಲಾಸಸ್ ಅಲ್ಲಿ ನಿಮಗೆ ಪ್ರತಿ ದಿನ ಲೈವ್ ಕ್ಲಾಸಸ್ ನ ಮಾಡ್ತಿದ್ದೀನಿ, ಸಬ್ಜೆಕ್ಟ್ ವೈಸ್ ಮಾಡ್ತಿದ್ದೀನಿ, ಬಹಳ ಚೆನ್ನಾಗಿದೆ. ಮನೆಯಿಂದನೇ ಕೂತ್ ಓದ್ಬೋದು. ತಂದೆ ತಾಯಿಗಳು ಒಂಚೂರು ಸಪೋರ್ಟಿವ್ ಆಗಿ ಕೂತ್ಕೊಂಡು ಅವ್ರ ಜೊತೆ ಸಪೋರ್ಟ್ ಆಗಿ ಕೂತ್ಕೊಂಡ್ರೆ ನೀವು ಮನೆಯಲ್ಲೇ ಓದಿ ಪಾಸ್ ಆಗ್ಬೋದು. ಏನ್ ಕೋಚಿಂಗ್ ಸೆಂಟರ್ ಗಳಲ್ಲಿ ಸಿಗ್ತಿದೆಯಲ್ಲ ಆ ಕ್ವಾಲಿಟಿ ಆಫ್ ಎಜುಕೇಶನ್, ಅದೇ ರೀತಿ ಸಿಲೆಬಸ್ ನ ಅದೇ ತರನ ನಾನು ಯೂಟ್ಯೂಬ್ ಅಲ್ಲಿ ಅಂದ್ರೆ ಮಾರ್ನಿಂಗ್ ನಿಮ್ಮ ಮೊಬೈಲಿನಲ್ಲಿ ನಿಮ್ಮ ಸಿಸ್ಟಮ್ ಅಲ್ಲಿ ನಾನು ಕ್ಲಾಸ್ ಮಾಡ್ತಿದ್ದೀನಿ. ಅದು ಲೈವ್ ಕ್ಲಾಸ್, ಆನ್ಲೈನ್ ಕ್ಲಾಸ್. ಹಾಗಾಗಿ ಪ್ರತಿದಿನ ನೀವು ಅಲ್ಲಿಂದಾನೇ ಸಹ ಯಾರು ಅಂತಾರಲ್ಲ ಸಾಧನೆ ಮಾಡೋರಿಗೆ ಒಂದು ಚೂರು ಸಪೋರ್ಟ್ ಮಾಡಿದ್ರೆ ಸಾಕು 100% ಅವ್ರು ಸಕ್ಸಸ್ ಆಗೇ ಆಗ್ತಾರೆ. ಯಾವ ಮಗುಗೆ ಓದ್ಬೇಕಂತ ಆಸಕ್ತಿ ಇರುತ್ತೆ, ಅಷ್ಟೊಂದು ಎಕನಾಮಿಕಲ್ ಆಗಿ ಗ್ರೋತ್ ಇರಲ್ಲ, ಲಕ್ಷಾಂತರ ರೂಪಾಯಿ ಕೊಟ್ಟು ಕೋಚಿಂಗ್ ಸೆಂಟರ್ ದೂರ ಊರಿರುತ್ತೆ, ಅಲ್ಲಿ ಹೋಗಕ್ ಆಗ್ತಿಲ್ಲ, ಯಾವ್ದೋ ಒಂದು ಹಳ್ಳಿ ಮನೇಲಿ ಇದ್ದೀರಾ, ತೊಂದರೆ ಇಲ್ಲ, ಮನೆಯಲ್ಲೇ ಬೆಳಿಗ್ಗೆ 5:30 ಎದ್ದೇಳ್ರಿ. ನಾನ್ ಮಾಡ್ತಿರೋ ಮಾರ್ನಿಂಗ್ ಕ್ಲಾಸ್ ಮಾತ್ರ ಮಾಡ್ತೀನಪ್ಪ, ಸಂಜೆ ಈವ್ನಿಂಗ್ ಕ್ಲಾಸ್ ಅಲ್ಲಿ ಈವ್ನಿಂಗ್ ಆನ್ಲೈನ್ ಕ್ಲಾಸೇ ತಗೊಳಲ್ಲ ನಾನು. ಯಾಕಪ್ಪ ಅಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ತುಂಬಾ ಹುಡುಗರು ಅಡ್ಮಿಷನ್ ಆಗ್ತಾನೆ, ಬೇಕಾಗಿಲ್ಲ. ಅದು ಯಾರು ಓದ್ಬೇಕಂತ ಆಸಕ್ತಿ ಇರುತ್ತೋ ಅವ್ರು ಹೇಳ್ತಾರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ, ಆ ಫ್ರೆಶ್ ಮೈಂಡ್ ಅಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳಿದ್ರೆ 100% ಅರ್ಥ ಆಗುತ್ತೆ. ಈವ್ನಿಂಗ್ ಹಗಲೆಲ್ಲ ಕ್ಲಾಸ್ ಕೇಳಿರ್ತೀವಿ, ಎಲ್ಲಿ ಹಗಲೆಲ್ಲ ಸ್ಕೂಲಲ್ಲಿ ಕ್ಲಾಸ್ ಕೇಳಿರ್ತೀವಿ, ಆಟ ಆಡಿರ್ತೀವಿ, ನಾಳೆ ಹೋಮ್ವರ್ಕ್ ಇರುತ್ತೆ, ಅದು ಇದು ಎಲ್ಲ ಟೆನ್ಷನ್ ಇರುತ್ತೆ. ಮುಗಿಸ್ಕೊಂಡ್ಬಂದು ಊಟ ಮಾಡ್ಕೊಂಡು ಆದ್ರೆ ಮೊಬೈಲ್ ಬಂದು ಕೂತ್ಕೊಂಡ್ರೆ ನಿದ್ದೆ ಅಲ್ವಾ. ನಾನು ಮಾಡೋದು ಅರ್ಧ 25 ಇಂದ 30% ನಿಮ್ ತಲೆಯಲ್ಲಿ ಹೋಗಲ್ಲ. ಹಾಗಾಗಿ ಸಂಜೆ ಕ್ಲಾಸ್ ಇರೋದಿಲ್ಲ. ಮಾರ್ನಿಂಗ್ 5:30 ಇಂದ 6:30 ಯಾರು ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು, ನಾನು ಸಾಧನೆ ಮಾಡ್ಬೇಕು, ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋರು ಮಾತ್ರ ನನ್ನ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ. ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಒನ್ ಆಫ್ ದ ಬೆಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಮತ್ತೆ ತಗೊಂಡ್ಬರ್ತೀನಿ. ಬಾಯ್.